ಹಾಯ್ ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತಿನ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇನ್ನೊಂದು ಸ್ಕ್ರಾಪ್ ವಿಡಿಯೋ. ಇವತ್ತು ನನ್ನ ಬಳಿ ಒಂದು ಮಾನಿಟರ್ ಇದೆ, ಕಂಪ್ಯೂಟರ್ ಮಾನಿಟರ್. ಈಗಾಗಲೇ ನೀವು ಒಂದು ಲ್ಯಾಪ್ಟಾಪ್ದು, ಅದಕ್ಕೂ ಮುಂಚೆ ಮೊಬೈಲ್ದು, ಈಗ ಎರಡನ್ನು ನೋಡಿದ್ರೆ ಮೂರನೇದು ಇವತ್ತು ಮಾನಿಟರ್, ಕಂಪ್ಯೂಟರ್ ಮಾನಿಟರ್ ಇದೆ ನನ್ನ ಕಡೆ ಒಂದು. ಈ ಮಾನಿಟರ್ನ ಓಪನ್ ಮಾಡಿ ಇದ್ರೊಳಗೆ ಏನಿದೆ ಹಾಗೂ ಇದ್ರ ಡಿಸ್ಪ್ಲೇ ಒಳಗೂ ಏನೇನು ಇರುತ್ತೆ ಅಂತೇಳಿ ಇವತ್ತು ನಿಮಗೆ ತೋರ್ಸ್ಲಿಕ್ಕೆ ಹೊರಟಿದ್ದೀನಿ. ಮೂರನೇ ವಿಡಿಯೋ ಮೂಲಕ, ಸ್ಕ್ರಾಪ್ ವಿಡಿಯೋ ಮೂಲಕ. ನನ್ನ ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ಎಲ್ಲರೂ ಯಾರು ಹೊಸ ಬಂದಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ಮಾಡುವಂತ ಸ್ಕ್ರಾಪ್ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ, ಸ್ಟಾರ್ಟ್ ಮಾಡೋಣ ಸ್ಕ್ರಾಪ್ ಮಾಡಲಿಕ್ಕೆ. ಬನ್ನಿ ನೋಡ್ರಿ. ಫಸ್ಟ್ ಈಗ ಓಪನ್ ಮಾಡೋದು ಏನಪ್ಪ ಅಂದ್ರೆ, ಇದು ಈಗ ಫಸ್ಟ್ ಈಗ ನೋಡಿ, ಸ್ಟ್ಯಾಂಡ್ ಫಸ್ಟ್ ತೆಗಿಬೇಕು. ಓಕೆ, ಸ್ಟ್ಯಾಂಡ್ ತೆಗೆದಿದ್ದೀನಿ, ಬೇಸ್ ಸ್ಟ್ಯಾಂಡ್. ಓಕೆನಾ, ಆಮೇಲೆ ಇವಾಗ ಇದರ ಲೆಗ್. ಓಕೆನಾ, ಲೆಗ್ ಇದೆ. ಲೆಗ್ ತೆಗಿಯೋಕ್ಕಿಂತ ಮುಂಚೆ ಸ್ಕ್ರೂ ತಗೋಬೇಕು. ನೋಡಿ, ಸ್ಕ್ರೂ ಇರುತ್ತೆ. ಫಸ್ಟ್ ಸ್ಕ್ರೂ ನೋಡ್ರಿ, ಆಲ್ರೆಡಿ ಇದು ಡೆಡ್ ಆಗಿರುವಂತದ್ದು, ಅಂದ್ರೆ ಬೋರ್ಡ್ಸ್ ಎಲ್ಲ ಕಂಡೀಷನ್ ಅಲ್ಲಿ ಇದೆ, ಬಟ್ ಡಿಸ್ಪ್ಲೇನೇ ಡ್ಯಾಮೇಜ್ ಆಗಿ ಹೋಗಿದೆ. ಓಕೆ, ಸ್ಕ್ರೂ ಅಂತ ಇದೆ. ಇನ್ನೊಂದು ಏನೋ ಮಜಾ ಅನಿಸ್ತದೆ, ಎಲೆಕ್ಟ್ರಾನಿಕ್ ಗೂಡ್ಸ್ ಒಳಗೆ ಏನೇನಿದೆ, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಯೂನಿಟ್ ಒಳಗೆ ಏನೇನು ಇರುತ್ತೆ ಅನ್ನೋ ನೋಡೋದು ಒಂದು ಇಂಟ್ರೆಸ್ಟ್. ಓಕೆನಾ, ಅದ್ರ ಜೊತೆಗೆ ನಿಮಗೂ ಕೂಡ ಈ ಒಂದು ಯೂನಿಟ್ ತೋರಿಸ್ಬೇಕು ಅಂತ ಅಷ್ಟೇ, ಬಿಟ್ರೆ ನೋಡಿ ಈಗ ಆಲ್ರೆಡಿ ಓಕೆ, ಬಾಡಿ ಡಿಸ್ಪ್ಲೇ ಬಾಡಿ ಓಪನ್ ಆಗಿದೆ. ಮಾನಿಟರ್ ಜಸ್ಟ್ ನೋಡಿ, ಇದೆ ಆಕ್ಚುಲಿ. ಓಕೆನಾ, ಯಾವ ಕಡೆ ಓಕೆ, ಫಸ್ಟ್ ನೋಡಿ ಇಲ್ಲಿ ಏನಿದೆ. ಓಕೆ ನೋಡಿ, ಓಕೆ ಇಷ್ಟಿದೆ. ಫಸ್ಟ್ ಸ್ಟ್ರಿಪ್, ಆಕ್ಚುಲಿ ಸ್ಟ್ರಿಪ್ ಓಲ್ಡ್ ಕೆಲವು ಮಾನಿಟರ್ಗಳಲ್ಲಿ ಈ ತರ ಸ್ಟ್ರಿಪ್ ಬರುತ್ತೆ. ಓಕೆನಾ, ಈ ರೀತಿ ಅಂದ್ರೆ ಆಕ್ಚುಲಿ ಸ್ಟ್ರಿಪ್ ಅಲ್ಲಿ ಎಲ್ಲ ಒಂದೇನೆ. ಈ ಓಲ್ಡ್ ಅಲ್ಲ, ಈ ತರ ವೈರ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಈಗ ನೀವು ಏನ್ ಬರುತ್ತಲ್ಲ ಅದ್ರಲ್ಲೆಲ್ಲ ಪ್ಲಾಸ್ಟಿಕ್ ಸ್ಟ್ರಿಪ್ಗಳು, ಏನು ಮುಂಚೆ ಲ್ಯಾಪ್ಟಾಪ್ ಅಲ್ಲಿ ತೋರಿಸಿದ್ನಲ್ಲ ಆ ರೀತಿ ಸ್ಟ್ರಿಪ್ಗಳು ಬರ್ತವೆ, ಅದು ಒಂದೊಂದು. ಓಕೆನಾ, ನೋಡಿ ತೆಗೆದಿಟ್ಟಿದ್ದೀನಿ. ಆಮೇಲೆ ಇದನ್ನು ನೋಡೋಣ. ಫಸ್ಟ್ ಇಷ್ಟಿಟ್ಟಿರ್ತೀನಿ, ಇದ್ರೊಳಗೆ ಏನಿದೆ ಅಂತೇಳಿ ನೋಡ್ಬೋಣ. ಫಸ್ಟ್ ನೋಡಿ, ಫಸ್ಟ್ ಓಕೆ, ಎರಡು ಸ್ಕ್ರೂ ತೆಗಿತಾ ಇದ್ದೀನಿ. ನೋಡಿ, ಅಲ್ಲ ಸ್ನೇಹಿತರೆ, ಫಸ್ಟ್ ಏನಪ್ಪಾ ಅಂದ್ರೆ ಈ ತರದ ಯಾರ ಹತ್ರ ಐಬಾಲ್
ಏನ್ ಐಬಾಲ್ ಇದೆಯಲ್ಲ ಇಲ್ಲಿ ಲೋಗೋ ಇದೆಯಲ್ಲ, ಸೇಮ್ ಈ ತರ ಯಾರಿಗಾದ್ರೂ ಈ ಮಾನಿಟರ್ದ ಪವರ್ ಸಪ್ಲೈ ಇರ್ಬೋದು, ಮದರ್ ಬೋರ್ಡ್ ಇರ್ಬೋದು, ಯಾರಿಗಾದ್ರೂ ಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಯಾವುದೇ ರೀತಿ ಏನು ಅಮೌಂಟ್ ಏನು ಬೇಡ, ನನ್ನ ಹತ್ರ ಇದೆ ಸ್ಟಾಕ್ ಇರುತ್ತಲ್ಲ, ಇದನ್ನ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಓಕೆನಾ? ನೋಡಿ ಮದರ್ ಬೋರ್ಡ್ ಏನಿದೆಯಲ್ಲ, ಇದನ್ನ ನಾನು ರಿಮೂವ್ ಮಾಡಿ ಇಟ್ಟಿರ್ತೀನಿ. ನಿಮಗೆ ಬೇಕು ಅಂದ್ರೆ ನಿಮ್ಗೆ ಹಿಂಗೆ ಸಟ್ಟಲ್ಲೇ ನೋಡಿಲ್ಲ, ಇದು ಮದರ್ ಬೋರ್ಡು ಕನೆಕ್ಷನ್ ಇದೆ. ಆಕ್ಚುಲಿ ಕಂಡೀಷನ್ ವರ್ಕಿಂಗ್ ಅಲ್ಲಿ ಇರುವಂತದ್ದು, ಇದು ಏನು ಪ್ರಾಬ್ಲಮ್ ಏನಿಲ್ಲ, ವರ್ಕಿಂಗ್ ಅಲ್ಲಿ ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನನಗೆ ಕಾಮೆಂಟ್ಸ್ ಅಲ್ಲಿ ಮಾಡಿ. ಸೇಮ್ ಮಾಡೆಲ್ ಐಬಾಲು, ಯಾವ ಮಾಡೆಲ್ ಅಂತ ಹೇಳಿದ್ರೆ ಗೊತ್ತು, ಆಟೋ ಮೆನ್ಯೂ LED ಅಂತ ಇದೆ ಅಷ್ಟೇ, ಮೆಗಾ ಡೈನಾಮಿಕ್ ಕಾಂಟ್ರಾಸ್ಟ್ ಅಂತ ಇದೆ. ಬಿಟ್ರೆ ಐಬಾಲ್ ಅಲ್ಲಿ ಸೇಮ್ ಈ ತರ ಮಾಡೆಲ್ ಯಾರಿಗಾರು ಬೇಕು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ, ನಾನು ನಿಮ್ಗೆ ಕೊಡ್ತೀನಿ, ಕಳಿಸ್ಕೊಡ್ತೀನಿ. ನೀವು ಜಸ್ಟ್ ಕೊರಿಯರ್ ಚಾರ್ಜಸ್ ಮಾತ್ರ ನೀವು ಹಾಕೋಬೇಕು. ನಂಗೆ ಯಾವುದೇ ಬೋರ್ಡ್ ಇರ್ಬೋದು, ಪವರ್ ಸಪ್ಲೈ ಯಾವ್ದ್ರದ್ದು ಅಮೌಂಟ್ ಬೇಡ, ನಿಮಗ್ ಫ್ರೀ ನನ್ನ ಕಡೆಯಿಂದ. ನಿಮ್ಮ ಕೊರಿಯರ್ ಚಾರ್ಜಸ್ ಏನ್ ಬರುತ್ತಲ್ಲ ಅಷ್ಟೊಂದು ನನ್ಗೆ ಕೊಡಿ. ನಿಮ್ ಇಲ್ಲಿಂದ ಎಲ್ಲೇ ಇರ್ಲಿ ಆ ಏರಿಯಾ ಕೊರಿಯರ್ ಚಾರ್ಜಸ್ ಆಗುತ್ತಲ್ಲ, ಆ ಕೊರಿಯರ್ ಚಾರ್ಜಸ್ ಕೊಟ್ರೆ ನಾನು ನಿಮ್ಗೆ ಮುದ್ದಾಮ್ ಕಳಿಸ್ಕೊಡ್ತೀನಿ. ನಿಮ್ಮ ಡೆಡ್ ಆಗಿರೋ ಮಾನಿಟ್ರೆ ಡಿಸ್ಪ್ಲೇ ಸರಿ ಇರುತ್ತೆ, ಪವರ್ ಸಪ್ಲೈ ಹೋಗಿರ್ಬೋದು, ಇಲ್ಲ ಮದರ್ ಬೋರ್ಡ್ ಹೋಗಿರ್ಬೋದು, ಆ ಥರ ಏನಾದ್ರು ಪ್ರಾಬ್ಲಮ್ ಇದ್ದು ನಿಮ್ಗೆ ಯೂಸ್ ಆಗುತ್ತೆ. ಓಕೆನಾ? ನೋಡಿ ಇನ್ನೊಂದು ಸ್ಕ್ರೂ ಎಲ್ಲಿದೆ, ಟೈಟ್ ಇದೆ, ಇಲ್ಲ ಇದೆ ಸ್ಕ್ರೂ, ಸಾರಿ, ಇನ್ನೊಂದು ಸ್ಕ್ರೂ ಬ್ಯಾಕ್ ಸೈಡ್ ಅಲ್ಲಿ ಇದೆ, ಇಲ್ಲಿದೆ ನೋಡಿ. ಓಕೆನಾ? ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ಕೊಡ್ತೀನಿ ಅನ್ನಲ್ಲ. ಹಾಗಾಗಿ ನನಗೆ ಏನು ಯೂಸ್ ಇಲ್ಲ. ನಿಮ್ಗೆ ಯಾರಿಗೆ ಬೇಕೋ ಅವರಿಗೆ ಪವರ್ ಸಪ್ಲೈ ಚಲೋ ಇದೆ, ಎಲ್ಲ ರೆಡಿ ಇದೆ ಪವರ್ ಸಪ್ಲೈ. ಓಕೆನಾ? ನೋಡಿ ಅಡಿಷನಲ್ ಹಾಕಿದ್ದಾರೆ ಇಲ್ಲಿ. ಇದರದ್ದು ಪವರ್ ಸಪ್ಲೈ, ಇದು ಕೂಡ ಪವರ್ ಸಪ್ಲೈಗೆ ಬೋರ್ಡ್ ಕಂಟ್ರೋಲ್, ಅಂದ್ರೆ ಇಲ್ಲಿಂದ ಬೋರ್ಡ್ ಕಂಟ್ರೋಲ್ ಬರುತ್ತೆ. ಇಲ್ಲಿ ಪವರ್ ಆನ್ ಆಫ್ ಎಲ್ಲ ಬರುತ್ತಲ್ಲ, ಅಲ್ಲಿ ಕಂಟ್ರೋಲಿಗೆ ಇದಕ್ಕೆ ಪವರ್ ಸಪ್ಲೈ ಇಲ್ಲಿಂದ ಮದರ್ ಬೋರ್ಡಿಗೆ ಕನೆಕ್ಷನ್. ನೋಡಿ ಇಷ್ಟಿದೆ. ಓಕೆನಾ? ಯಾರಿಗಾದ್ರೂ ಬೇಕಾದ್ರೆ ಹೇಳಿ, ನಾನು ಇದನ್ನ ನಿಮ್ಗೆ DM ಮಾಡ್ತೀನಿ. ಓಕೆನಾ? ನನಗೆ ಯಾವುದೇ ರೀತಿ ಫ್ರೀ ಚಾರ್ಜಸ್ ಇಲ್ಲ, ನಿಮ್ಗೋಸ್ಕರ ಇದ್ರೊಳಗೆ ಇಷ್ಟಿದೆ. ಮದರ್ ಬೋರ್ಡ್ ಇದೆ, ಪವರ್ ಸಪ್ಲೈ ಎರಡೇ ಇರೋದು. ಓಕೆನಾ? ಆಮೇಲೆ ಇಷ್ಟು ಒಂದು ಆಂಪ್ಲಿಫೈಯರ್, ಆಕ್ಚುಲಿ ಸೌಂಡಿಗೆ ಇದು. ಆಲ್ರೆಡಿ ಇದ್ರೊಳಗೆ ಸ್ಪೀಕರ್ ಇಲ್ಲ. ಓಕೆನಾ? ಇಷ್ಟು ತೆಗೆದ್ಬಿಡ್ತೀನಿ, ಮತ್ತೆ ಇದರಲ್ಲಿ ಏನು ಇಲ್ಲ. ಓಕೆನಾ? ನಮಗೆ ಆಕ್ಚುಲಿ ಬೇಕಾಗಿರುವಂತದ್ದು ಇದನ್ನ ಅನ್ಬಾಕ್ಸ್ ಮಾಡುವಂತದ್ದು. ನೋಡ್ರಿ ಡಿಸ್ಪ್ಲೇ, ಇದು ಲ್ಯಾಪ್ಟಾಪ್ ಡಿಸ್ಪ್ಲೇ ಈ ಸೈಜಲ್ಲಿ ಇರುತ್ತೆ. ತಿನ್ನಿ ನೋಡಿದ್ರಲ್ಲ ಇಷ್ಟಿದೆ. ಓಕೆನಾ? ಇದನ್ನ ಈಗ ಓಪನ್ ಮಾಡೋಣ. ಓಕೆ, ಇದರಲ್ಲಿ ಎಲ್ಲೆಲ್ಲಿ LED ಇರುತ್ತೆ, ಹೇಗಿರುತ್ತೆ ನೋಡೋಣ. ಓಕೆ, ಇವಾಗ ಫಸ್ಟ್ ನೋಡಿ, ಓಕೆ ಆಗಿದೆ. ಇದು ಮೇನ್ ಬೋರ್ಡ್, ಅಂದ್ರೆ ಡಿಸ್ಪ್ಲೇ ಬೋರ್ಡ್. ಇದು ಆಕ್ಚುಲಿ ಈ ಬೋರ್ಡು ರಿಪೇರಿ ಮಾಡೋದು ಯಾರು ಇಲ್ಲ, ಕಷ್ಟ, ರಿಪೇರಿ ಮಾಡೋಕ್ ಆಗಲ್ಲ. ಈ ಟಿವಿಗಳೆಲ್ಲ ಹಾಳಾಗ್ತದೆ, ಡಿಸ್ಪ್ಲೇ ಹೋಯ್ತು ಅಂತಾರೆ. ಆಕ್ಚುಲಿ ಡಿಸ್ಪ್ಲೇ ಹೋಗಿರಲ್ಲ, ಏನು ಹೊರಗಡೆ ಓಪನ್ ಮಾಡಿದ ತೋರಿಸಿಲ್ಲ, ಅದು ಹೋಗಿರಲ್ಲ, ಇದೇ ಹೋಗಿರೋದು, ಇದೇ ಹೋಗಿರುತ್ತೆ. ಇದರಲ್ಲಿ IC ನೋಡಿ, ಇಲ್ಲೊಂದು IC ಇದೆ, ಇಲ್ಲೊಂದು IC ಇದೆ, ಇಲ್ಲಿದೆ. ಈ ICಗಳು ಹೋದಾಗ ಡಿಸ್ಪ್ಲೇ ವರ್ಕ್ ಆಗಿದೆ, ಡೆಡ್ ಆಗುತ್ತೆ ಅಷ್ಟೇ, ಬಿಟ್ರೆ. ಓಕೆನಾ? ನೋಡಿ ಇವಾಗ ನೋಡೋಣ.
ನೋಡಿ ಆಕ್ಚುಲಿ ಡಿಸ್ಪ್ಲೇ ಒಳಗೆ ಏನಿದೆ ನೋಡೋದು ಕುತೂಹಲ. ಒಳಗೆ ಎಷ್ಟ ಬೇರೆ ಬೇರೆ ಡಿಸ್ಪ್ಲೇಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ಈಗ ಬಂದಿರೋ ಹೊಸ ಹೊಸ ಡಿಸ್ಪ್ಲೇಗಳಲ್ಲಿ ಈ ಒಳಗಡೆ ಏನು ಐಟಮ್ ಇಕ್ವಿಪ್ಮೆಂಟ್ಗಳು ಇರ್ತದಲ್ಲ ಅದೆಲ್ಲ ಕಡಿಮೆ. ಮುಂಚಿನ ಅಷ್ಟೆಲ್ಲ ಏನೂ ಇರಲ್ಲ. ಮುಂಚೆಲ್ಲ ಈಗಿದೆ ಅಲ್ಲ, ಇದು ಆಕ್ಚುಲಿ ಓಲ್ಡ್. ಇದು ಇದರಲ್ಲಿ ಚಿಕ್ಕ ಇರುತ್ತೆ ನೋಡಿ. ಈಗಿಂದೆಲ್ಲ OLED QLED ಬಂದಿರೋದ್ರಿಂದ ಅದ್ರೊಳಗೆ ಜಾಸ್ತಿ ಇಕ್ವಿಪ್ಮೆಂಟ್ಗಳು ಏನು ಕಾಣಲ್ಲ. ಐಟಮ್ಸ್ಗಳು ನೋಡಿ ಏನಿದೆ ಅಂತ. ಬಾ ಸಖತ್ ಗಟ್ಟಿ ಇದೆ, ಸಖತ್ ಗಟ್ಟಿ ಇದೆ. ಈ ರೀತಿ ಫ್ರೇಮ್, ಓಕೆನಾ? ಫ್ರೇಮ್ ಇದೆ. ಫ್ರೇಮ್ ಅಲ್ಲಿ ಇದು ಡಿಸ್ಪ್ಲೇ. ಆಕ್ಚುಲಿ ನೋಡೋಣ ಡಿಸ್ಪ್ಲೇ ಎಷ್ಟು ಬಿಟ್ಟು ಕೊಡುತ್ತೆ ಗೊತ್ತಿಲ್ಲ. ಎಸ್ ಸರ್, ಇದು ನೋಡಿ ಆಕ್ಚುಲಿ ಡಿಸ್ಪ್ಲೇ ಇದು. ಇದರಲ್ಲಿ ಏನೋ ಇದೆ, ಆಯಿಲ್ ಇದೆ. ಹೆಚ್ಚಾಗಿ ಆಯಿಲೇ ಇರಬೇಕು ಅಂದ್ರೆ ಅಂತ ಮಾರ್ಕ್ ಬರ್ತಿತ್ತು ಡಿಸ್ಪ್ಲೇದಲ್ಲಿ ನೋಡಿ. ಒಂಥರ ಡಾರ್ಕ್ ಮಾರ್ಕ್, ಲೈನ್ ಮಾರ್ಕ್ ಇಲ್ಲಿ ಬಂದಿದೆ ಅಲ್ಲ, ಇದು ಡ್ರೈ ಆಗಿದೆ ಅಲ್ಲ, ಇದು ಇಲ್ಲಿ ಆಗಿದೆ, ಇಲ್ಲಿ ಬಂದಿದೆ. ಈ ತರದ ಡಿಸ್ಪ್ಲೇ ಮಾರ್ಕ್. ಇದ್ರಲ್ಲಿ ಬ್ಲ್ಯಾಕ್ ಆಗಿರ್ತಿತ್ತು, ಕಾಣ್ತಿರ್ಲಿಲ್ಲ. ನೋಡೋಣ ಇದ್ರಲ್ಲಿ ಏನು ಇಷ್ಟ ಇದೆ, ಓಕೆನಾ? ಆಮೇಲೆ ಹೊಡೆದಿದೆ ನೋಡಿ. ಆಕ್ಚುಲ್ ಡಿಸ್ಪ್ಲೇ ಇದು ಇವಾಗ ಗೊತ್ತಾಗುತ್ತೆ ನೋಡ್ರಿ. ಆಕ್ಚುಲಿ ಡಿಸ್ಪ್ಲೇ ಅಂತೀವಲ್ಲ ಏನಿದೆ, ಆಲ್ರೆಡಿ ಹೊಡೆದೋಗಿದೆ ಡಿಸ್ಪ್ಲೇ. ಇದು ಇಲ್ಲಿ ಮಾರ್ಕ್ ಬಂದಿದೆ ನೋಡ್ರಿ, ಮಾರ್ಕ್ ಬಂದಿದೆ. ಆಕ್ಚುಲಿ ಡಿಸ್ಪ್ಲೇ ಇದು ನೋಡ್ರಿ, ಸ್ಪ್ಯಾಚಸ್ ಬಂದಿದೆ ಕಲರ್. ಈ ತರ ಒಳಗೆ ಕೆಲವು ದೊಡ್ಡ ಕಾಣುತ್ತಲ್ಲ ನಿಮ್ಮ ಡಿಸ್ಪ್ಲೇ ನೋಡ್ರಿ, ಮಾರ್ಕ್ ಇದೆ. ಡಿಸ್ಪ್ಲೇ ಒಳಗೆಲ್ಲ ವೈಟ್ ಪ್ಯಾಚಸ್ ಬಂದಿರುತ್ತದ, ಅದೇ ಈ ತರನೇ ಡ್ರೆಸ್ ಬಂದು ಪ್ಯಾಚಸ್. ಆಕ್ಚುಲಿ ತೆಗೆದು ಕರೆಕ್ಟ್ ಆಗಿ ಕ್ಲೀನ್ ಆಗಿ ವಾಶ್ ಮಾಡಿ ಹಾಕಿದ್ರೆ ಡಿಸ್ಪ್ಲೇ ಸರಿ ಆಗುತ್ತೆ. ಅಂದ್ರೆ ಡಿಸ್ಪ್ಲೇ ಸರಿ ಇದ್ದಾಗ. ಇದು ಹೊಡೆದೋಗಿದೆ, ಇವಾಗ ಆಗಲ್ಲ ನೋಡಿ. ಇದು ಡಿಸ್ಪ್ಲೇ, ಓಕೆನಾ? ಇದು ಆಕ್ಚುಲಿ ಫ್ರಂಟ್ ಗ್ಲಾಸ್. ಇದು ಇದ್ರೊಳಗೆ ಏನಿದೆ ನೋಡೋಣ ಆಮೇಲೆ. ಡಿಸ್ಪ್ಲೇ ಆಮೇಲೆ ಆಕ್ಚುಲಿ ಏನಿದೆ ಇದ್ರೊಳಗೆ ಏನು ಕಾಣ್ತಿಲ್ಲ, ನೋಡೋಣ ಮತ್ತೆ. ನೋಡಿ ಈ ತರ ಬಾಡಿ ಇದೆ. ಓಲ್ಡ್ ಡಿಸ್ಪ್ಲೇಗಳನ್ನು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿರ್ತಾರೆ ಮ್ಯಾನುಫ್ಯಾಕ್ಚರ್ಡ್ ಅಲ್ಲಿ. ನೋಡೋಣ. ಸೇಫ್ಟಿಗೇನು ಹಾಕಿದ್ದಾರೆ, ಅಷ್ಟೊಳಗೆ ಅದನ್ನ ತೆಗೆದ್ರಾಯ್ತು. ಈಗ ಒಳಗೆ ಏನಿದೆ ಅಂತ ಸಿಗುತ್ತೆ. ಫಸ್ಟ್ ಪೇಪರ್ ಏನು,
ಅವಾಗ ನೋಡಿದ್ವಿ ಲ್ಯಾಪ್ಟಾಪ್ ಅಲ್ಲೂ ಇತ್ತಲ್ಲ ನೋಡಿ, ಹಿಂಗ್ ಹಿಡಿದಾಗ ಕ್ಲೀನ್ ಆಗಿ ಕಾಣುತ್ತೆ, ಹಿಂಗ್ ನೋಡಿದ್ರೆ ಟ್ರಾನ್ಸ್ಪರೆಂಟ್ ಅಲ್ಲ ಅನಿಸ್ತದೆ, ಆದ್ರೆ ಹಿಂಗ್ ಇಟ್ಟಾಗ ವಸ್ತುವಿನ ಮೇಲೆ ಇಟ್ಟಾಗ ಟ್ರಾನ್ಸ್ಪರೆಂಟ್. ಓಕೆನಾ, ಇದೊಂದು. ಮತ್ತೆ ಇನ್ನೊಂದು ನೋಡಿ, ಈ ಮಿಲ್ಕಿ ಸೀಟ್, ಈ ಪ್ಯಾಕಿಂಗ್ ಇದು ಬರುತ್ತಲ್ಲ ಮಿಲ್ಕಿ ಏನಂತ, ಮಿಲ್ಕಿ ಏನು ಸೀಟ್ ಇದೆ, ಈ ತರ ಸೀಟ್ ಪೇಪರ್ನಲ್ಲೂ ಸಿಗುತ್ತೆ. ಈ ಸ್ಟುಡಿಯೋ ಲೈಟ್ಗಳಲ್ಲಿ ಹಾಕ್ಲಿಕ್ಕೆ ಸ್ಮೂತ್ ಲೈಟ್, ಮಿಲ್ಕಿ ಲೈಟ್ ಆಗಿ ಬರ್ಲಿಕ್ಕೆ ಈ ತರ ಸೀಟ್ ಗಳನ್ನು ಬಳಸ್ತಾರೆ. ಆ ತರ ಸೀಟು ಇದ್ರಲ್ಲೇ ಇರುತ್ತೆ. ಸಾಧಾರಣ ಓಲ್ಡ್ ಇದರಲ್ಲೇ ಎಲ್ಲ ನೋಡಿ. ಇದು ಕೂಡ ಒಂದ್ ಸೈಡು ಮ್ಯಾಟ್ ಫಿನಿಶ್ ಇದೆ, ಈ ಕಡೆ ಅಂದ್ರೆ ಈ ಕಡೆ ಗ್ಲಾಸಿ, ಈ ಕಡೆ ಗ್ಲಾಸಿ, ಈ ಕಡೆ ಮ್ಯಾಟ್ ಫಿನಿಶ್. ಓಕೆನಾ, ಇಷ್ಟಿದೆ. ಹೆಚ್ಚಾಗಿ ನೋಡೋಣ, ಮುಗ್ಧ ಆಗಿದೆ. ಇವಾಗ ನೋಡೋಣ ಮತ್ತೊಂದು ಏನಿದೆ ಅಂದ್ರೆ ದಪ್ಪದ್ದು ಗ್ಲಾಸ್ ಇದೆ. ಆಕ್ಚುಲಿ ಗ್ಲಾಸ್ ಇದೆ. ದಪ್ಪ ಗ್ಲಾಸ್ ಇದೆ. ಏನಾದ್ರೂ ಡಿಸೈನ್ ಮಾಡುವಂತ ಯಾರು ಇದ್ರೆ, ಈ ಕೆಲವು ಲೈಟಿಂಗ್ ಸಣ್ಣ ಸಣ್ಣ ಫೋಟೋಗಳನ್ನ ಹಾಕಿ ಬ್ಯಾಕ್ ಸೈಡ್ ಇಂದ ಲೈಟ್ ಕೊಟ್ಟು ಡಿಸೈನ್ ಮಾಡ್ತಾರಲ್ಲ, ಆತರ ಲೈಟ್ ಗೀಟ್ ಕೊಟ್ಟು ಯಾರು ಡಿಸೈನ್ ಮಾಡೋರಿದ್ರೆ ಜಾಸ್ತಿ ಯೂಸಿಗೆ ಬರುತ್ತೆ. ಇದು ಚೆನ್ನಾಗಿದೆ, ಸಖತ್ತಾಗಿ ಹಾರ್ಡ್ ಇದೆ, ಏನಾದ್ರು ಇಟ್ಕೊಳ್ಬಹುದು. ಒಳ್ಳೆ ಗ್ಲಾಸ್ ಇದ್ದಂಗಿದೆ, ಇದೆ ಥಿಕ್ನೆಸ್ ಚೆನ್ನಾಗಿದೆ, ದಪ್ಪ ಇದೆ. ಓಕೆ ನೋಡಿ, ಇದ್ರೊಳಗೆ ಒಂದು ಏನೋ, ಇದ್ರೊಳಗೂ ಪಿಕ್ಸೆಲ್ ತರ ಏನೋ ಇದ್ದಂಗೆ ಕಾಣುತ್ತೆ. ನೋಡೋಣ ಇಷ್ಟು ಆಗತ್ತಾ. ಲ್ಯಾಪ್ಟಾಪ್ ಗಿಂತಲೂ ಚೆನ್ನಾಗಿದೆ. ಹಿಂಗೆ ಲ್ಯಾಪ್ಟಾಪ್ ಏನು ಬರುತ್ತಲ್ಲ, ಆಕ್ಚುಲಿ ಅದ್ರಕ್ಕಿಂತಲೂ ಚೆನ್ನಾಗಿದೆ. ಇದು ಮಾಮೂಲಿ ಲೈಟಿಗೆ, ಲೈಟ್ ಬರ್ಲಿಕ್ಕೆ ಲೈಟ್ ಮಾಡೋ ಹಾಗಿದ್ರೆ ಇದು ಚೆನ್ನಾಗಿದೆ ನೋಡ್ರಿ. ಈ ತರ ಬ್ಯಾಕ್ ಸೈಡ್ ಲೈಟ್ ಕೊಡ್ಲಿಕ್ಕೆ ನೋಡ್ರಿ, ಒಳ್ಳೆ ಲೈಟ್ ಬರುತ್ತೆ. ಇದ್ರ ಬ್ಯಾಕ್ ಸೈಡ್ ಲೈಟ್ ಹಾಕಿದ್ರೆ ಒಳ್ಳೆ ಮೂನ್ ಲೈಟ್. ಯಾರು ಸ್ಟುಡಿಯೋ ಲೈಟ್ ಮಾಡ್ಕೊಂಡು ಅಥವಾ ನಿಮ್ ಯೂಟ್ಯೂಬ್ ವಿಡಿಯೋ ಮಾಡೋರಿಗೆ ಸ್ಟುಡಿಯೋ ಲೈಟ್ ಮಾಡ್ತೀರಿ ಅಂದ್ರೆ ಆಕ್ಚುಲಿ ಇದು ಚೆನ್ನಾಗಿದೆ. ಇದ್ರಲ್ಲಿ ಎರಡು ಕಟ್ ಮಾಡಿ ಹಿಂದ್ಗಡೆಯಿಂದ LED ಹಾಕಿ ಸ್ಟುಡಿಯೋ ಲೈಟ್ ಮಾಡಿದ್ರೆ ಸೂಪರ್ ಆಗಿ ಕಾಣುತ್ತೆ ಸ್ನೇಹಿತರೆ. ಸ್ಟುಡಿಯೋ ಲೈಟ್ ಅನ್ನ ಮಾಡ್ಕೊಳ್ಬಹುದು. ನಿಮ್ಗೆ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರು ಇಂಥವ್ರು ಸಿಕ್ಕಿದ್ರೆ ಬಳಸ್ಕೊಳ್ಳಿ. ಆಕ್ಚುಲಿ ನಾನು ಮತ್ತೊಂದು ಸುತ್ತ ನೋಡಿದ್ದೆ, ಈ ಟಿವಿ ಬರುತ್ತಲ್ಲ, ಟಿವಿಯಲ್ಲಿ ಓಪನ್ ಮಾಡಿದಾಗ ಸೇಮ್ ಬೇರೆ ತರ ಇರುತ್ತೆ, ಬ್ಯಾಕ್ ಸೈಡ್ LED ಇರುತ್ತೆ. ಟಿವಿ ಡಿಸ್ಪ್ಲೇ ಅನ್ನು ತೆಗೆದು ಅವಾಗ ಅದರ ಮೇನ್ ಪವರ್ ಸಪ್ಲೈ ಬೋರ್ಡ್ ಇಂದ ಟಿವಿ ಆನ್ ಮಾಡಿದಾಗ ಟಿವಿ ಅಂದ್ರೆ ಆನ್ ಆಗುತ್ತೆ ಬ್ಯಾಕ್ ಲೈಟ್ ಎಲ್ಲ. ಬ್ಯಾಕ್ ಲೈಟ್ ಆನ್ ಆದ್ರೆ ನೀವು ಅದರಿಂದ ಕೂಡ ಸ್ಟುಡಿಯೋ ಲೈಟ್ ಮಾಡ್ಕೊಳ್ಳಬಹುದು. ಮಸ್ತ್ ಆಗಿರುತ್ತೆ, ಒಳ್ಳೆ ಲೈಟಿಂಗ್ ಬರುವಂತ ಸ್ಟುಡಿಯೋ ಲೈಟ್ ಕೂಡ ನೀವು ಒಂದು ಹಳೆ ಟಿವಿ ಇದ್ರೆ ಅದರಿಂದ ಕ್ರಿಯೇಟ್ ಮಾಡ್ಕೊಳ್ಬಹುದು. ಮುಂದೊಂದು ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಬಹುದು ಅಂತ. ಓಕೆನಾ, ಇಷ್ಟು ನೋಡಿ, ಇದು ಬ್ಯಾಕ್ ಮೆಟಲ್, ಏನಿಲ್ಲ ಇದ್ರಲ್ಲಿ. ಓಕೆನಾ, ಇಷ್ಟಕ್ಕೆ ಮುಗಿಯಿತು. ಇವಾಗ ಇದರಲ್ಲಿ LED ಇದೆ. ನೋಡಿ, ನೋಡಿ ಇಲ್ಲಿ LED ಇದೆ. ಇದು ಕೂಡ ಇದರಿಂದ ನೀವು ಇಲ್ಲಿ LED ಇದೆ ನೋಡಿ. ಆಕ್ಚುಲಿ ಅವಾಗ ಕನೆಕ್ಟ್ ಮಾಡಿದ್ವಲ್ಲ ನಾವು ಬ್ಯಾಕ್ ಸೈಡ್ ಇಂದ, ಇಲ್ಲಿಂದ ಕನೆಕ್ಟ್ ಮಾಡಿದ್ರೆ ಅದ್ರ ಪವರ್ ಸಪ್ಲೈ ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ ಇಂದ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದು. ಇದನ್ನು ಕೂಡ ಒಂದು ಒಳ್ಳೆ ಲೈಟ್ ಆಗಿ ನೀವು ಈ ತರ, ಆಕ್ಚುಲಿ ಹೀಗಿದೆಯಲ್ಲ ಇಲ್ಲಿ ನೋಡಿ, ಈ ತರ ಬರುತ್ತೆ. ಓಕೆನಾ, ಈ ತರ ಬಂದ ನಂತರ ಇದು ಈ ಗ್ಲಾಸ್ ಅನ್ನ ನೋಡಿ ಈ ಅಟ್ಯಾಚ್ ಮಾಡಿ. ಓಕೆನಾ, ಇಷ್ಟು ಮಾಡಿದ ನಂತರ ಈ ರೀತಿ ಇಲ್ಲಿದೆ ಅಲ್ಲ, ಈಗ ನೀವು ಇಷ್ಟು ಮಾಡಿಟ್ಟು ಇದಕ್ಕೆ ನೀವೀಗ
ಪವರ್ ಸಪ್ಲೈ ಕರೆಂಟ್ ಈಗ ಅದ್ರ ಪವರ್ ಸಪ್ಲೈ ಇದೆಯಲ್ಲ, ಪವರ್ ಸಪ್ಲೈ ಕೊಟ್ರೆ ನಿಮ್ಗೆ ಇದು ಒಳ್ಳೆ ಒಂದು ಫೋಕಸ್ ಲೈಟ್ ಆಗಿ ನಿಮ್ಮ ಫೇಸ್ಗೆ ಮೂನ್ ಲೈಟ್ ಯಾವ್ದು ರಿಂಗ್ ಲೈಟ್ ಮಾಡ್ಕೊತಿಲ್ಲ ಅಥವಾ ರಿಂಗ್ ಲೈಟ್ ಮಾಡ್ಕೊಳ್ಳಕ್ಕೆ ಸಖತ್ತಾಗಿ ಇರುತ್ತೆ. ಯಾರ್ಯಾರು ಆ ತರ ಐಡಿಯಾ ಇದೆ, ಈ ತರ ಇದನ್ನು ಬಳಸ್ಕೊಂಡು ನೀವು ಕೂಡ ಒಳ್ಳೆ ರಿಂಗ್ ಲೈಟ್ ಅನ್ನು ಮಾಡ್ಕೊಳ್ಬಹುದು. ಒಂದು ಟ್ರೈ ಮಾಡಿ ನೋಡಿ, ಓಕೆನಾ? ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮೊಬೈಲ್ ಒಳಗೆ ಸ್ಕ್ರೀನ್ ಒಳಗೆ ಏನೇನು ಇರುತ್ತೆ ಅನ್ನೋದನ್ನು ನಿಮ್ಗೆ ಇವತ್ತು ಚಂದವಾಗಿ ತೋರಿಸಿದ್ದೀನಿ, ಓಕೆನಾ? ನೋಡಿ, ಇದು ಆಕ್ಚುಲಿ ಗ್ಲಾಸ್, ಇದು ಗ್ಲಾಸ್, ಇದನ್ನು ಬಿಟ್ರೆ ಒಡೆದೋಗುತ್ತೆ. ಅದ್ರೊಳಗೆ ಏನಿಲ್ಲ, ಇದ್ರ ಮೇಲ್ಗಡೆ ಪೇಪರ್ ಇದೆ ಅಷ್ಟೇ ಬಿಟ್ರೆ. ನೋಡ್ರಿ, ಇದ್ರೊಳಗೆ ಪಿಕ್ಸಲ್ಸ್ ಏನೋ ಇದ್ದಂಗಿದೆ, ಲೈನ್ 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 ಕಾಣುತ್ತೆ. ನಿಮಗೆ ಕ್ಯಾಮ್ರಾದಲ್ಲಿ ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ಇಲ್ಲಿ ಕಾಣುತ್ತೆ, ನಾವು ನೋಡಿದಾಗ ಕಾಣುತ್ತೆ, ಓಕೆನಾ? ತೆಳು ಗ್ಲಾಸ್ ಇದು, ಸ್ವಲ್ಪ ಇದು ಮಾಡಿದ್ರೆ ಒಡೆದೋಗುತ್ತೆ, ಹಾಳು ಮಾಡೋದಂತ ಬೇಡ, ಯಾಕಂದ್ರೆ ಗ್ಲಾಸ್ ಆಗುತ್ತಲ್ಲ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ PC ಮಾನಿಟರ್ ಅಲ್ಲಿ ಏನೇನು ಒಳಗಡೆ ಇರುತ್ತೆ, ಡಿಸ್ಪ್ಲೇ ಒಳಗೆ ಹೇಗೆ ಒಂದೊಂದು ಐಟಮ್ಗಳನ್ನ ಇನ್ಸರ್ಟ್ ಮಾಡಿರ್ತಾರೆ ಅನ್ನೋದು ನಾನು ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋನ ಮನೆ ತನಕ ನೋಡಿದ್ದೀರಿ ಅನ್ಕೊಂತೀನಿ. ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.